ಆಸಕ್ತಿನೂ ಇತ್ತು. ನೋಡೋಣ ಅಂತ ಬ್ಯಾಕಪ್ಪಲ್ಲಿ ಒಂದಿಷ್ಟು ಅಡಿಕೆ ತಟ್ಟೆಗಳನ್ನು ಇಟ್ಟಿದ್ರು, ಇನ್ ಕೇಸ್ ಇದಾಗಲಿಲ್ಲ ಅಂದರೆ ತೆಗಿಯೋಣ ಅಂತ. ಅಂದರೆ ಸರಿಯಾಗಿ ಪ್ಲ್ಯಾನಿಂಗ್ ಮಾಡಿದ್ರೆ ಅವನ್ನ ಯಾವುದನ್ನು ಬಳಸೋ ಒಂದು ಅವಶ್ಯಕತೆ ಇರಬಾರ್ದು ಅಂತ. ಪ್ರಾರಂಭ ಆಯಿತು, ಅಲ್ಲಿ ಅನೌನ್ಸ್ಮೆಂಟು ಆಗ್ತಾಯಿತ್ತು, ನಿಮ್ಮ ತಟ್ಟೆ ನೀವೇ ತೊಳಿಬೇಕು, ವಾಪಸ್ ತಂದಿಡಬೇಕು, ತಟ್ಟೆಯಲ್ಲೇನು ಬಿಡಬೇಡಿ, ಪ್ರಸಾದ ಬೇಕಿದ್ರೆ ಇನ್ನೊಂದು ಸಲ ತೆಗೆದುಕೊಂಡು ಹೋಗಿ ತಟ್ಟೆ ತೊಳೆದು ತಂದು ಕೊಡಿ, ಅವ್ರು ತೊಳೆದಿರೋ ತಟ್ಟೆನ ಇನ್ನೊಮ್ಮೆ ನಾವು ತೊಳೆದು ಮತ್ತೆ ಬಡಿಸ್ತಾಯಿದ್ರು. ಈ 4,000 ತಟ್ಟೆ ಅಷ್ಟೇ ಸಾಕಾಯಿತು. ಬೆಳಗ್ಗೆಯಿಂದ ಊಟ ಮಾಡ್ತಿದ್ರು, ತಟ್ಟೆಗಳು ಹೋಗ್ತಿತ್ತು, ತೊಳೆದು ವಾಪಸ್ ಬರ್ತಾ 10 ದಿನದ ಕಾರ್ಯಕ್ರಮದಲ್ಲಿ 4.5 ಲಕ್ಷ ಜನ ಊಟ ಮಾಡಿದರು. ಕೊನೆಯ ಯಾರಿಗೆ ಪ್ರಾರಂಭದಲ್ಲಿ ಗುರುಗಳಿಗೂ ಸ್ವಾಮೀಜಿಯವ್ರಿಗೂ ಸ್ವಲ್ಪ ದುಗುಡ ಇತ್ತು, ಇದೇನೋ ಆಗತ್ತೋ ಇಲ್ಲೋ ಅಂಥೇಳಿ. ಕೊನೆಯ ಸಮಾರೋಪದಲ್ಲಿ ಸ್ವಾಮೀಜಿಯವರೇ ಹೇಳಿದರು, ನಮಗೆ ಅಡಿಕೆ ತಟ್ಟೆ 4 ರೂಪಾಯಿನೋ ಬೀಳ್ತಾ ಇತ್ತು, 4 ರೂಪಾಯಿ 4 ಲಕ್ಷ ಜನ ಅಂದರೆ 16 ಲಕ್ಷ ರೂಪಾಯಿ ಅಷ್ಟು ಹಣ ಉಳೀತು ಅಷ್ಟೇ ಅಂತ ನಾನು ಅಂದ್ಕೊಂಡಿದ್ದೆ. 16 ಲಕ್ಷ ಹಣ ಉಳೀತು, ಅದ್ರ ಜೊತೆಗೆ ಇನ್ನೊಂದು 20 ಲಕ್ಷ ಹಣ ಉಳೀತು, 50 ಲಾರಿ ಕಸ ಉಳೀತು, ಅದರಲ್ಲಿ 8,000 ಪ್ಯಾಕೆಟ್ಗಳು ಪ್ಲಾಸ್ಟಿಕ್ ಕವರ್ಗಳು ಉಳೀತು ಅಂತ ಹೇಳಿದರು. 8,000 ಹೇಗೆ ಅಂತಂದರೆ ಪ್ರತಿ 30-40 ಅಡಿಕೆ ತಟ್ಟೆ ಬರುವಾಗ ಒಂದು ಬಿಳಿ ಕವರಲ್ಲಿ ಬರುತ್ತೆ, ಹೋಗುವಾಗ ಕರಿ ಕವರಲ್ಲಿ ಹೋಗುತ್ತೆ. ಇದು ನಮ್ಮ ಅಡಿಕೆ ಹಾಳೆಗಳು. ನಾನು ಅಡಿಕೆ ಹಾಳೆಗಳು ನನಗೆ ಯಾರೋ ಒಬ್ಬರು ಕೇಳಿದ್ರು, ನಾವು ಅಡಿಕೆ ಹಾಳೆಗಳ ಉದ್ಯೋಗ ಮಾಡೋರ ಬಗ್ಗೆ ಏನು ಅಂತ. ಈ ಥರದ ಉದ್ಯೋಗಗಳು ಬರ್ತಾವೆ, ಆದರೆ ಹೊಸ ಉದ್ಯೋಗಗಳು ಸೃಷ್ಟಿ ಮಾಡೋದನ್ನು ನಾವು ನೋಡಬೇಕೇ ಹೊರತು ಇವತ್ತು ಗ್ರಾಮೀಣ ಭಾಗದಿಂದ ಕೃಷಿಗೆ ಉಪಯೋಗವಾಗುವಂಥ ಪರ್ಯಾಯಗಳನ್ನು ಹುಡುಕಬೇಕೇ ಹೊರತು ನಗರಕ್ಕೆ ತಂದು ಕಸ ಮಾಡೋದು ಬೇಡ ಅಂತ. 16 ಲಕ್ಷ ಏನೋ ಅಡಿಕೆ ತಟ್ಟೆ ಆಯಿತು, 8,000 ಪ್ಲಾಸ್ಟಿಕ್ ಕವರ್ದು ಗೊತ್ತಾಯಿತು, 50 ಲಾರಿ ಕಸದ ಬಗ್ಗೆನೂ ಗೊತ್ತಾಯಿತು. ಈ 25 ಲಕ್ಷ ರೂಪಾಯಿ ಯಾವುದು ಅಂತ ನನಗೂ ಆಶ್ಚರ್ಯ ಆಯಿತು. ಇದು ಯಾವುದು 25 ಲಕ್ಷ ಅಂತಂದರೆ ಅವರು ಹೇಳಿದ್ರು, ಪ್ರತಿ ಸಲ ನಾವು 4 ಲಕ್ಷ ಜನಕ್ಕೆ ಏನು ದಿನಸಿ ತರ್ತಾ ಇದ್ವೋ ಅದರ 75% ಮಾತ್ರ, ಅಂದರೆ 25% ಅಷ್ಟು ಕಡಿಮೆ ದಿನಸಿ ಬೇಕಾಯಿತು ನಮಗೆ ಅಂತ. ಯಾಕೆಂದರೆ ಜನ ವೇಸ್ಟ್ ಮಾಡಬೇಡಿ, ಇದು ಪ್ರಸಾದ, ನಿಮ್ಮ ತಟ್ಟೆ ನೀವೇ ತೊಳಿಬೇಕು, ನಿಮ್ಮ ತಟ್ಟೆಯಲ್ಲಿರೋ ಅನ್ನ ನೀವೇ ಕಸದ ಬುಟ್ಟಿಗೆ ಹಾಕಬೇಕು ಉಳಿದ್ರೆ ಅಂದಾಗ ಎಲ್ಲ ಮನುಷ್ಯನಿಗೂ ಆ ಥರದ್ದು ಮಾಡಬಾರ್ದು ಅನ್ನೋ ಭಾವನೆ ಇದ್ದೇ ಇರುತ್ತೆ. ಹೀಗಾಗಿ ಅಡುಗೆಯಲ್ಲೇ 25% ಅಡುಗೆ ಉಳಿತು ಅಂತಂದರೆ ಅಲ್ಲೇ ಒಂದು 25 ಲಕ್ಷ ರೂಪಾಯಿ ಉಳಿತು. ಕಳೆದಿದ್ದೆಷ್ಟು, ಇದು ಒಂದು ಕುತೂಹಲ. ಕಳೆದಿದ್ದೆಷ್ಟು ಅಂತಂದರೆ ಕಳೆದಿರೋದು ನಾವು ಎಲ್ಲ ಬಂದ ಮೇಲೆ ಎಣಿಸಿದ್ವಿ, ಎಣ್ಸೋಕ್ಕೊಂದು ಸ್ವಲ್ಪ ಟೈಮ್ ತೊಗೊಳತ್ತದು. ಎಣಿಸಿದರೆ ಕಳೆದಿರೋದು ಬರೀ 27 ತಟ್ಟೆ. ಅದು ಒಂದು ಗ್ರಾಮೀಣ ಭಾಗದಲ್ಲಿ ನಾವೇನು ಅಂದ್ಕೊಳ್ತೀವಲ್ಲ, ಇಲ್ಲಿ ಹಿಂಗಾಗಿ ಹೋಗ್ಬಿಡ್ತದೆ, ಈ ಥರದ ಭಾಳಷ್ಟು ಸಲ ನಾವು ಇದು ಮಾಡೋಕ್ಕೆ ಆಗಲ್ಲ, ಹೀಗಾಗತ್ತೆ ಹಾಗಾಗತ್ತೆ ಅಂತ ಭಾಳಷ್ಟು ಜಾಸ್ತಿ ಯೋಚನೆ ಮಾಡಿಬಿಟ್ಟು ಎಷ್ಟೋ ಸಂದರ್ಭದಲ್ಲಿ ಯಾವುದೇ ಚಟುವಟಿಕೆ ಮಾಡದೆ ಕೊಡುವಂಥದ್ದಿದೆ. ಆದರೆ ಇದು ನಾನು ಅನುಭವದಿಂದ ಹೇಳ್ತಿರೋದು, 4 ಲಕ್ಷ ಜನ ಊಟ ಮಾಡಿದರು, ಏನೂ ಕಸ ಆಗದೆ, ಊಟದ ಬಿಟ್ಟಿರೋ ತಟ್ಟೆಯಲ್ಲಿ ಬಿಟ್ಟಿರೋದು ಕಡಿಮೆ ಆಗಿ ಒಂದು ಕಡೆ ಹಣನೂ ಉಳಿಯೋಕ್ಕೆ ಸಾಧ್ಯ ಆಯಿತು, ಮತ್ತು ಇದು ಸಾಧ್ಯತೆಯನ್ನು ತೋರಿಸ್ಲಿಕ್ಕೆ ಈ ಥರದ ಚಟುವಟಿಕೆಗಳು ಮಾಡೋಕ್ಕೆ ಸಾಧ್ಯ ಆಯಿತು. ಹಾಗೆ ನಾವು ಅಯೋಧ್ಯೆಯಲ್ಲೂ ಊಟ ಕೊಟ್ಟಾಗ ಅವಾಗೂ ಅದೇ ಮಾತು ಹೇಳಿದರು, ಇಲ್ಲಿ ಆಗೋದೇ ಇಲ್ಲ, ನೀವು ಸ್ಟೀಲ್ ತಟ್ಟೆಯಲ್ಲಿ ಈ ಊರಲ್ಲಿ ಊಟಕ್ಕೆ ಕೊಟ್ಟರೆ ಇದು ನಡೆಯೋದೇ ಇಲ್ಲ ಅಂತ ಹೇಳಿದರು. ಆದರೆ ಅದಕ್ಕೆ ಸ್ವಲ್ಪ ವ್ಯವಸ್ಥಿತವಾಗಿ ಜೋಡಿಸಿದರೆ ಅದು ಆಗತ್ತೆ ಅನ್ನೋದನ್ನು ಅದಮ್ಯ ಚೇತನ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದೆ. ಹೀಗೆ ಒಂದು ಕಡೆ ಪ್ರತಿ ಭಾನುವಾರ ಗಿಡ ನೆಡೋ ಕಾರ್ಯಕ್ರಮವನ್ನು ಒಂದು ಅದಮ್ಯ ಚೇತನದ ಇನ್ನೊಂದು ಕಾರ್ಯಕ್ರಮವಾಗಿ ಮಾಡಿಕೊಂಡು, ಕ್ರಿಯಾಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೆ, ಅಂದರೆ ಏನಾದರೂ ಒಂದು ಮಾಡಬೇಕು ಅಂತಂದರೆ ನಮ್ಮಲ್ಲಿರೋ ಒಂದು ಅಂತಃಸತ್ವ, ಆ ಅಂತಃಸತ್ವೇ ಉಳಿದವೆಲ್ಲವೂ ಉಪಕರಣಗಳು ಅವು ಸಿಗ್ತವೆ ಹೋಗ್ತವೆ, ಹೊಸ ಥರವು ಬರ್ತವೆ. ನಾವು ಪ್ರಾರಂಭ ಮಾಡಿದಾಗ ಸಾಮಾನ್ಯ ಕಂಪ್ಯೂಟ್ರ್, ಇಷ್ಟು ದೊಡ್ಡ ಮಾನಿಟ್ರ್ ಇರೋ ಕಂಪ್ಯೂಟ್ರಿಂದ ಪ್ರಾರಂಭ ಮಾಡಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷಿನ್ ಲರ್ನಿಂಗ್ನ ಮುಖಾಂತರವೂ ವಿಮಾನಗಳನ್ನು ಹಾರಿಸ್ಬೋದು, ಸೇವಾ ಚಟುವಟಿಕೆಗಳನ್ನು ಅವನು ತರಬಹುದು ಅನ್ನೋದು ನಾವೆಲ್ಲರೂ ಅದನ್ನೆಲ್ಲ ನೋಡ್ತಾ ಇದ್ದೀವಿ, ಅದರ ಸಾಕ್ಷಿಗಳಾಗಿದ್ದೀವಿ. ಹೀಗಾಗಿ ಕೊನೆಗೆ ಆ ಮನಸ್ಸಿನಲ್ಲಿರುವಂತಹ ಅಂತಃಸತ್ವ, ನಾನು ಮಾಡಬೇಕು ಅನ್ನೋ ತುಡಿತ, ಖಂಡಿತವಾಗಿಯೂ ಈ ವಾಕ್ಯ ಅದು ಬರೀ ಸೇವಾ ಪರಮೋ ಧರ್ಮ ಅನ್ನೋದು ಬರೀ ಒಂದು ಗೋಡೆಯಲ್ಲಿ, ಶಾಲೆಯ ಗೋಡೆ ಮೇಲೋ ಕೆಲವೊಂದು ದೇವಸ್ಥಾನಗಳ ಗೋಡೆಯ ಮೇಲಿರುವಂಥ ವಾಕ್ಯ ಆಗದೆ, ನಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಹಜವಾಗಿ ಜೋಡಿಸ್ಕೊಳ್ಳೋದ್ರ ಬಗ್ಗೆ ನಾವೆಲ್ಲರೂ ಚಿಂತನೆ ಮಾಡಬೇಕು, ಪರಸ್ಪರ ಹಂಚ್ಕೊಳ್ಬೇಕು ಅಂತ ನನಗನ್ನಿಸುವಂಥದ್ದು. ಇನ್ನೊಮ್ಮೆ ನನಗೆ ತಮ್ಮ ಮುಂದೆ ಬಂದು ನನ್ನ ಕೆಲ ವಿಚಾರಗಳನ್ನು ಹಂಚ್ಕೊಳ್ಳಿಕ್ಕೆ ಸಹಕಾರ ನೀಡಿದ್ದೀರಾ. ನಾನು ಆಯೋಜಕರಿಗೆ ಧನ್ಯವಾದಗಳನ್ನು ಹೇಳಿ ಮಾತು ಮುಗಿಸ್ತೀನಿ. ಈಗ ಮಾತನಾಡಿದಂತಹ ಇಬ್ಬರೂ ಗಣ್ಯರು ಈ ಸೇವಾ ಹಿ ಪರಮೋ ಧರ್ಮಕ್ಕೆ ಒಂದು ಹೊಸ ಆಯಾಮವನ್ನು ಕೊಟ್ಟಿದ್ದಾರೆ. ಸೇವೆ ಅನ್ನೋದು ಬರೀ ಕ್ಲೀಶೆ ಅಲ್ಲ, ಅದು ನಿಜಾರ್ಥದ ಸೇವೆ ಅನ್ನುವಂತಹ ಒಂದು
ಆಶಾಭಾವನೆಯನ್ನು ಈ ಇಬ್ಬರು ಗಣ್ಯರು ವ್ಯಕ್ತಪಡಿಸಿದ್ದಾರೆ. ಅವರಿಗೆ ನಮ್ಮ ಈ ಡಾಕ್ಟರ್ ಪಿ ನಾರಾಯಣ್ ಅಭಿನಂದನಾ ಸಮಿತಿ ವತಿಯಿಂದ ಈಗ ಗೌರವ ಅರ್ಪಣೆ. ಒಂದು ವಿನಮ್ರವಾದಂತಹ ನನ್ನ ನಿವೇದನೆ ಅಂದರೆ, ನಾನು ಕುಂದಾಪುರದಿಂದ ನಮ್ಮ ಅತ್ತೆ ಮಗ ಡಾಕ್ಟರ್ ನಾರಾಯಣರವರಿಗೆ ಒಂದು ಸನ್ಮಾನ ಮಾಡಬೇಕಂತೇಳಿ ಒಂದು ಭರ್ಜರಿ ಶಾಲು, ಹಾರ ಎಲ್ಲ ಏನೆಲ್ಲ ತಂದಿದೆ. ಆದರೆ ಇವತ್ತು ಬೆಳಿಗ್ಗೆ ಅವರು ಪ್ರಕಟಣೆ ಮಾಡಿ ಯಾರೂ ಕೂಡ ಶಾಲು ತರಬಾರ್ದು, ಹಾರ ತರಬಾರ್ದು, ಹೂ ತರಬಾರ್ದು ಅಂತ ಫರ್ಮಾನ್ ಹೊರಡಿಸಿಬಿಟ್ರು. ಪುಣ್ಯಕ್ಕೆ ನಾನೊಂದು ಪುಸ್ತಕ ತಂದಿದ್ದೆ, ನಾನೇ ಬರೆದ ಪುಸ್ತಕ, ಅದನ್ನು ಅದ್ರಲ್ಲಿ ಸೇರಿಸಲೇ ಇಲ್ಲ, ಪುಸ್ತಕ ತರಬಾರ್ದು ಅಂತ ಹೇಳಲಿಲ್ಲ. ಹಾಗಾಗಿ ನನ್ನ ಪ್ರೀತಿಯ ದ್ಯೋತಕವಾಗಿ ಡಾಕ್ಟರ್ ನಾರಾಯಣರವರಿಗೆ ಈ ಪುಸ್ತಕವನ್ನು ಇವತ್ತು ಅರ್ಪಿಸಿ ಸನ್ಮಾನ ಮಾಡ್ತಾ ಇದ್ದೇನೆ. ನಮ್ಮ ಈ ಸೇವಾ ಹಿ ಪರಮೋಧರ್ಮ ಈ ಒಂದು ವಿಚಾರಗೋಷ್ಠಿಗೆ ಡಾಕ್ಟರ್ ಸಿ ಮೂರ್ತಿ ಅವರು ವಿಡಿಯೋನ ಕಳಿಸಿದ್ದಾರೆ. ಇಲ್ಲಿ ವ್ಯವಸ್ಥೆ ಆಗೋದರ ನಡುವೆ ಅಲ್ಲಿ ವಿಡಿಯೋ ಪ್ರದರ್ಶನ ಆಗುತ್ತೆ, ದಯಮಾಡಿ ಎಲ್ಲರೂ ಕೂಡ ಸಹಕರಿಸಬೇಕು. ಈಗ ಸುರೇಖಾ ಹೆಗಡೆ ಮತ್ತು ತಂಡದವರಿಂದ ಸುಗಮ ಸಂಗೀತ ಒಂದು ಪ್ರಕಟಣೆ ಇದೆ. ನಾವು ಮತ್ತೆ ಹೇಳ್ತಾ ಇದ್ದೀವಿ, ನಮ್ಮ ಕಾರ್ಯಕ್ರಮದಿಂದ ಪರಿಸರಕ್ಕೆ ಮತ್ತಷ್ಟು ತ್ಯಾಜ್ಯ ಸೃಷ್ಟಿ ಆಗೋದು ಬೇಡ. ದಯವಿಟ್ಟು ಬಳಸ್ಬೋದಾದದ್ದನ್ನು ಬಿಟ್ಟು ಮತ್ತೆ ಅದೇ ಶಾಲು, ಹಾರ ಇವುಗಳನ್ನ ಕೊಟ್ಟರೆ ಅದು ಉಪಯೋಗ ಇಲ್ಲ. ಯಾವುದೇ ಉಪಯೋಗ ಇರೋವಂಥ ವಸ್ತು ಓಕೆ, ಬೇರೆದನ್ನು ಯಾವುದನ್ನು ಕೊಡಬೇಡಿ ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾಯಿದ್ವಿ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಯಾವುದೇ ಥರದ ಪ್ಲಾಸ್ಟಿಕ್ ಮಾತ್ರ ಅಲ್ಲ, ಒಂದೇ ಥರದ ನೂರಾರು ಶಾಲುಗಳಾಗಲಿ ಮತ್ತೊಂದಾಗಲಿ ದಯವಿಟ್ಟು ಬೇಡ ಪೇಟಗಳು ಅಂತ ಮತ್ತೊಮ್ಮೆ ವಿನಮ್ರವಾಗಿ ವಿನಂತಿ ಮಾಡ್ತಾಯಿದ್ದೀವಿ. ಎಲ್ಲರಿಗೂ ನಮಸ್ಕಾರ. ಐ ಆಮ್ ಡಾಕ್ಟರ್ ಕೃಷ್ಣಮೂರ್ತಿ, a Rotarian. Hello. And more so a good friend of Dr. Narayan for more than 30 years. It is a great pleasure to wish Dr. Narayan one of the special birthday celebrations being done on July 5th in Shimoga. Due to my prior commitment, I am unable to attend personally and hope this message will convey my reflection on Dr. Narayan, who is a humanitarian and a philanthropist. Words fail to express magnitude of work done by our dear doctor,
but the beneficiaries of service feel the kindness, compassion, and love in his heart. As the great Malnad region of Karnataka gathered to celebrate his birthday, Dr. Narayan seemed ageless, or rather always aged. His wisdom is the same when he was younger and appeared ageless all his lifetime. Our friendship dates back to 90s, and as a Rotary District nominee, he found me in Bangalore when I was visiting, and I was doing some Rotary service as a volunteer physician. All he wanted to do was improve the lives of most needy, help in literacy or child health care, and he was a firm believer that the Rotary can make a dent in their life. The rest of the story is a history that Greater Shimoga knows it very well. Dr. Pandeshwar, although he has achieved many milestones and awards in Rotary, when it comes to service, he's a true Rotarian and a foot soldier. Over the last 30 years, I had an opportunity to bring several groups of American Rotarians to South India, and hospitality shown by Shimoga and the surrounding communities are beyond description. Dr. Narayan was there to make it more meaningful, and friends here in USA still reminiscence of the trips. In Rotary, we were involved in many Roaching grants, and in 90s, most of the elementary to high schools were equipped with basic facilities in and around Chennagiri. Thanks to the another Rotarian and a philanthropist, late Dr. Basavanaya of Chennagiri. In 2014, we brought a group of American Rotarians for the End Polio program, and I have this gift from Dr. Narayan on the End Polio program of India. And we had a wonderful visit, and and it was an amazing thing for all of us to observe the action of Rotary. More recently, we have been participating in global grants that are large-scale grants with need basis and sustainability in many areas of focus like literacy, water sanitation, maternity and child